ಮುಂದಕ್ಕೆ ಕಂಪ್ಲೀಟ್ ಲಾಸ್ಟ್ ಉದಯ ಆಚಾರ್ಯ ಅವರು ದಯವಿಟ್ಟು ನೇರ ಪ್ರಶ್ನೆ ಮತ್ತು ಶಾರ್ಟ್ ಆಗಿ ಕೇಳಿ ದಯವಿಟ್ಟು. ನಮಸ್ತೆ. ನನ್ನ ನೇರ ಪ್ರಶ್ನೆ ಏನಂತ ಹೇಳಿದ್ರೆ, ನಾವೀಗ ಸಾಮಾನ್ಯವಾಗಿ ಕಾರ್ಯಕರ್ತರನ್ನ ಒಟ್ಟಿಗೆ ಕೂತ್ಕೊಳ್ಳುವಾಗ ನಮ್ಮಲ್ಲಿ ಬರುವಂಥ ಒಂದೇ ಒಂದು ವಿಚಾರ ಏನಂತ ಹೇಳಿದ್ರೆ, ಕಾಂಗ್ರೆಸ್ ಸೋಲಿಗೆ ಬಿಜೆಪಿ ಕಾರಣ ಅಲ್ಲ, ಕಾಂಗ್ರೆಸ್ನವರೇ ಕಾರಣ ಅಂತೇಳಿ. ಸೊ ವಿಷಯ ಈಗ ಏನಾಗ್ತದೆ ಅಂತ ಹೇಳಿದ್ರೆ, ಒಂದು ವೇಳೆ ಇದು ಸತ್ಯ ಅಂತೇಳಿ ಆದರೆ ಅಲ್ಲ, ಇದು ಸತ್ಯವೇ. ಇದನ್ನು ನಾವು ಹೇಗೆ ಸರಿಪಡಿಸ್ಬೋದು? ಯಾಕಂತೇಳಿ ನಾವು ಊರನ್ನು ಕ್ಲೀನ್ ಮಾಡಲಿಕ್ಕೆ ಹೊರಟಿದ್ದೇವೆ, ನಮ್ಮ ಮನೆಯಲ್ಲಿ ಕಸ ಇದೆ, ಇದನ್ನು ನಾವು ಹೇಗೆ ಕ್ಲೀನ್ ಮಾಡ್ಬೋದು ಅಂತೇಳಿ. ಇಲ್ಲ, ಈಗ ಪಕ್ಷದಲ್ಲಿ ಹೇಗೆ ಸರಿ ಮಾಡ್ಬೋದು ಅಂತೇಳಿ. ಮತ್ತೆ ಇನ್ನೊಂದು ವಿಚಾರ ಅಂತ, ಒಂದು ವೇಳೆ ನೀವು ಅದನ್ನು ಇದು ಸುಳ್ಳು ಅಂತ ಹೇಳಿ ನೀವೇನಾದ್ರೂ ವಾದ ಮಾಡುದಾದ್ರೆ ಬಿಜೆಪಿ ಪಕ್ಷ ಅಲ್ಲಿ ಸ್ಟ್ರಾಂಗ್ ಆಯ್ತು ಅಂತೇಳಿ ಆಯ್ತು. ಇಲ್ಲ ನೀವು ನನಗೆ ಹತ್ರ ಕೌಂಟರ್ ಇಡಬೇಡಿ. ಯಾವುದೇ ಒಂದು ವಿಷಯ ಸೋಲುಗೂ ಗೆಲುವಿಗೂ ಬಹಳಷ್ಟು ಹೊರಗಡೆಯಿಂದ ನಾವು ರೀಸನ್ ತರುವುದು ಅದು ಒಂದು ಮೂರ್ಖತನ. ಅವರು ಸ್ಟ್ರೆಂಗ್ತ್ ಆಗಿದ್ದಾರೆ ಹಾಗೆ ನಾವು ಸೋಲಿದೀವಿ ಅಂತ ಇಲ್ಲ, ನಾವು ಸ್ವಲ್ಪ ವೀಕ್ ಆಗಿದ್ದೇವೆ ಅದಕ್ಕಿಂತ ನಮಗೆ ಸೋಲಾಗಿದೆ ಅಂತ ಹೇಳುವುದು ಒಂದು ಒಳ್ಳೆಯ ಅಪ್ರೋಚ್. ಒಳ್ಳೆಯ ಅಪ್ರೋಚ್ ಅಂದ್ ಹಾಗೆ ಮಾಡಬೇಕು. ಎರಡನೆಯದು, ಅದು ನಿಮಗೆ ಗೊತ್ತಾಗ್ಬಿಟ್ಟಿದೆ ಇದು ಸರಿ ಆಗಬೇಕು ಅಂತ, ರೈಟ್? ಇದು ಹೇಗೆ ಸರಿ ಮಾಡಿಸುವುದು ಅಂತಾನೆ ಪ್ರಶ್ನೆ ಈಗ. ಸೊ ಹೇಗೆ ಸರಿ ಮಾಡಿಸುವುದಂತ ವರ್ಕ್ ಮಾಡೋಣ. ಯಾಕೆಂದ್ರೆ ಇದು ಇವತ್ತು ಆಗಿರುವ ಡಿಕ್ಲೈನ್ ಅಂತ ಇಲ್ಲ. ಈವನ್ ನೀವು ಬಿಜೆಪಿ ಯಾವ ಪಕ್ಷ ಬೇಕಾದ್ರೆ ತಗೊಳ್ಳಿ, ಕಳೆದ 60 ವರ್ಷದಿಂದ ಸ್ವಲ್ಪ ಡಿಕ್ಲೈನ್ ಆಗಿದೆ, ಅದರಲ್ಲಿ ಎರಡು ಮಾತಲ್ಲ. ಬಟ್ ಅದಕ್ಕೆ ಫ್ರೆಶ್ ಬ್ಲಡ್ ಅಂಡ್ ಮತ್ತೆ ಮುಂದೆ ತಗೊಂಡು ಹೋಗಬೇಕು, ಅದಕ್ಕೆ ಪ್ರಯತ್ನಗಳು ಮಾಡಬೇಕು. ಫಾರ್ ಎಕ್ಸಾಂಪಲ್, ಈಗ ರಾಹುಲ್ ಗಾಂಧೀಜಿ, ನಾನು ಹೇಳಿದೆ 4000 ಕಿಲೋಮೀಟರ್ ಯಾಕೆ ನಡೆಯಬೇಕು, ಅವರ ಪ್ರಯತ್ನ ಅದು. ಈ ಪಕ್ಷ ವಾಪಸ್ ದಿಲ್ವಾಲೆ ಆಗಬೇಕು ಅಂತ ಅವರ ಪ್ರಯತ್ನ ಅದು. ನನ್ನ ಪ್ರಶ್ನೆ ಅಂದ್ರೆ, ನನ್ನ ಪ್ರಯತ್ನ ನಿಮ್ಮ ಪ್ರಯತ್ನ ಏನು? ನನ್ನ ಪ್ರಯತ್ನ ಮತ್ತೆ ನಿಮ್ಮ ಪ್ರಯತ್ನ ಏನು? ನನ್ನ ಪ್ರಯತ್ನ ನಿಮ್ಮ ಪ್ರಯತ್ನ ಸೇರಿಯೇ ಕಾಂಗ್ರೆಸ್ ಪಕ್ಷದ ಪ್ರಯತ್ನ. ಕಾಂಗ್ರೆಸ್ ಪಕ್ಷ ಅಂತ ನಾವು ಮಾತಾಡುವಾಗ ಯಾರೋ ಮುಂದೆ ಇರೋರಿಗೆ ಮಾತಾಡೋರಲ್ಲ, ನಮಗೆ ನಾವು ಮಾತಾಡ್ಕೊಳ್ಳೋದು. ಸೊ ನಾವು ಸೇರಿ ನಡೆದ್ರೆ ಮಾತ್ರ ಇದು ಸರಿ ಆಗ್ತದೆ. ಆದ್ರೆ ಒಂದು ಮ್ಯಾಜಿಕ್ ತರ ಒಂದು ಫಾರ್ಮುಲಾ ಬರಲ್ಲ. ಸಂಬಡಿ ಹ್ಯಾಸ್ ಟು ಸ್ಟಾರ್ಟ್. ಯಾರೋ ಒಬ್ಬರು ಮುಂದೆ ಹೋಗಬೇಕು, ಮತ್ತೆ ಈ ಕಾರ್ವಾ ಪೀಚೆ ಪೀಚೆ ಆಯೇಗಾ. ಸೊ let us start. We will start. We acknowledge there is a problem, but we are not angry about it. We are not blaming somebody. We take the responsibility and we move forward. ಈಗ ಪಕ್ಷಕ್ಕೆ ನಾನು 1 ವರ್ಷ ಮುಂದೆ ಬಂದಿದ್ದೀನಿ, ನಾನು ಜವಾಬ್ದಾರಿ ತಗೊಳ್ತೀನಿ. ಇದು ಪಕ್ಷದ ಸರಿಪಡಿಸಲಿಕ್ಕೆ ನನ್ನ ಜವಾಬ್ದಾರಿ, ನಾನು ಬಹಳ ಓಪನ್ ಆಗಿ ತಗೊಳ್ತೀನಿ. ನೀವು ಜೊತೆಗೆ ಬನ್ನಿ, ವಿ ವಿಲ್ ಮೂವ್ ಫಾರ್ವರ್ಡ್. ಸಾಕಷ್ಟು ದಾರಿ ಇದೆ.